ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಿಮದ ಗೋಪಾಲಸ್ವಾಮಿ ಟೆಂಪಲ್ ವ್ಲಾಗ್ನ ಕಂಟಿನ್ಯೂಟಿವ್ ವಿಡಿಯೋ ಆಗಿದೆ. ಎಂಟ್ರೆನ್ಸಲ್ಲೇ ಬಸ್ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಇವಾಗ ಬಸ್ ಹತ್ತೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಬಸ್ ಜರ್ನಿ ಹೇಗಿತ್ತು, ಬಂಡೀಪುರ ಫಾರೆಸ್ಟಲ್ಲಿ ಹಿಮದ ಗೋಪಾಲಸ್ವಾಮಿ ಟೆಂಪಲಲ್ಲಿ ಹೇಗಿತ್ತು ಅಂತ ನೋಡೋಣ. ಬಸ್ ಸ್ಟಾರ್ಟ್ ಆದಮೇಲೆ ಫಾರೆಸ್ಟ್ ಒಳಗಡೆ ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಎಂಟ್ರೆನ್ಸಲ್ಲಿ ಈ ಥರ ಇದ್ದಿದ್ದು ಹೋಗ್ತಾ 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 ಫುಲ್ಲು ಫಾಗ್ ಆವರಿಸ್ಕೊಂತು. ಇವಾಗ ಅನ್ನಿಸ್ತಾ ಇದೆ ಗೌರ್ಮೆಂಟ್ ವೆಹಿಕಲ್ನ ಬಿಟ್ಟು ಅವ್ರದ್ದು ಓನ್ ವೆಹಿಕಲ್ಸ್ಗಳು, ಕಾರು, ಟೂ ವೀಲರ್ಸ್ನ ಏನಕ್ಕೆ ಒಳಗಡೆ ಬಿಡಲ್ಲ ಅಂತೇಳಿ. ಏನಕ್ಕೆ ಅಂದರೆ ರೋಡು ತುಂಬ ಚಿಕ್ಕದು, ಬಸ್ಗಳು ಆಪೋಸಿಟಾಗಿ ಬಂದ್ರೂ ಕಾಣಿಸಲ್ಲ. ನೋಡ್ತಿರ್ಬೋದು ನೀವು ಫಾಗ್ ಯಾವ ಥರ ಫುಲ್ಲು ಆವರಿಸ್ಕೊಂಡಿದೆ ಅಂಥೇಳಿ. ಈ ಥರ ಇರಬೇಕಾದ್ರೆ ನಮ್ಮದು ಓನ್ ವೆಹಿಕಲಲ್ಲಿ ಏನಾರು ಹೋದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು. ಏನಕ್ಕೆ ಅಂದರೆ ರೋಡು ತುಂಬ ಚಿಕ್ಕದು, ಆಪೋಸಿಟಲ್ಲಿ ವೆಹಿಕಲ್ ಬಂದರೆ ಗೊತ್ತೇ ಆಗೋದಿಲ್ಲ. ಇವ್ರಿಗೆ ಬಸ್ನವ್ರಿಗಾದರೆ ಡೈಲಿ ಅಭ್ಯಾಸ ಆಗಿದೆ. ಇದೇ ರೀಸನ್ಗೆ ಎಂಟ್ರೆನ್ಸಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಗೌರ್ಮೆಂಟ್ ಬಸ್ ಬಿಟ್ಟು ಬೇರೆ ವೆಹಿಕಲ್ನ ಅಲೋ ಮಾಡಲ್ಲ ಇಲ್ಲಿ ಅಂತೇಳಿ. ಈ ಹಿಮದ ಗೋಪಾಲಸ್ವಾಮಿ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಫಾರೆಸ್ಟ್ ಒಳಗಡೆ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ವರ್ಷದ 365 ದಿನವೂ ಹಿಮದಿಂದ ಆವರಿಸ್ಕೊಂಡಿರುತ್ತಂತೆ. ಆದ್ದರಿಂದನೇ ಈ ದೇವಸ್ಥಾನಕ್ಕೆ ಹಿಮದ ಗೋಪಾಲಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಒಂದು 15 ನಿಮಿಷ ಜರ್ನಿ ಆದಮೇಲೆ ನಾವು ಕೂಡ ದೇವಸ್ಥಾನದ ಹತ್ರ ಬಂದು ಇಳ್ಕೊಂಡ್ವಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಅನಿಸುತ್ತೆ, ನಮ್ಮ ಎದುರುಗಡೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಬಿಟ್ಟು ಆಚೆ ಕಡೆ ಯಾರು ನಿಂತಿದ್ದಾರೆ ಯಾರಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಫಾಗು ತುಂಬಿಕೊಂಡಿದೆ. ನೋಡಿ ಹಿಮದ ಗೋಪಾಲಸ್ವಾಮಿ ಟೆಂಪಲ್ ಫುಲ್ ಫಾಗ್. ದೇವಸ್ಥಾನದ ಒಳಗಡೆ ಹೋಗಿ ಬರುವೆ. ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿಗೆ ಡೈಲಿ ಒಂದು ಕಾಡಾನೆ ಬರುತ್ತೆ. ಸೊ ಬಂದು ದರ್ಶನ ಮಾಡಿಕೊಂಡು ದೂರದಿಂದನೇ ಸೊ ಅಲ್ಲಿಂದ ಹೊರಟೋಗುತ್ತಂತೆ. ಬಟ್ ಅದು ಇವತ್ತಿನವರೆಗೂ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಅಲ್ಲಿರೋರು ಹೇಳ್ತಾರೆ. ಬಟ್ ನಾವು ಹೋದಾಗ ಅದು ಏನಕ್ಕೋ ಗೊತ್ತಿಲ್ಲ ಬಂದಿರಲಿಲ್ಲ. ನೋಡೋದಕ್ಕೆ ಅದೊಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ. ಇಲ್ಲೇ ಹಿಂಗೈತೆ, ದೇವ್ರ ಒಳಗಡೆ ಕಾಣುತ್ತಾ? ಬಾಸ್ವೇತು ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಚಳಿ, ಫಾಗ್. ಗೋವಿಂದ ಅಲ್ವಾ? ಗೋವಿಂದ ಎಷ್ಟು ಮಾಡಿದ್ರು ಅಷ್ಟು ಏನೂ ಕಾಣಲ್ಲ, ಬಾರಿ ಎಷ್ಟು
ಹೊಸ ಕೆಳಗಡೆ ಇದಾಯ್ತದೆ ಜಾಸ್ತಿ ಆಗುತ್ತೆ. 10 ನಿಮಿಷ ನಿಂತುಬಿಟ್ರೆ ಒಂದೇ ಕಡೆ ಸ್ಟಕ್ ಆಗ್ಬಿಡ್ತೀವಿ. ಬೇಡ ಪಾಪ ನೀನು ಅಂತೂ ಇಂತೂ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಸೊ ನೋಡಿ ಈಚೆ ಯಾವ ಥರ ಫಾಗಿದೆ ಅಂತೇಳಿ, ಒಬ್ಬರು ಫೇಸ್ ಒಬ್ರಿಗೆ ಕಾಣಿಸ್ತಾನೇ ಇಲ್ಲ. ಆದರೂ ಹೋಗಿರೋದ ಕಡೆ ನಮ್ಮದೊಂದು ಫೋಟೋಸು ವೀಡಿಯೋಸ್ ಇಲ್ಲದೆ ಇದ್ದರೆ ನಡೆಯುತ್ತಾ? ಹಾಗೆ ಕೆಲವೊಂದು ಫೋಟೋಸ್ನ ತಗೊಂಡ್ವಿ, ವೀಡಿಯೋಸ್ನ ಕೂಡ ಮಾಡ್ಕೊಂಡ್ವಿ. ನೋಡಿ ಗಾಯ್ಸ್, ನಮ್ಮ ಹುಡುಗಿ ಶೂ ಹಾಕೊಳ್ಳೋಕ್ಕೆ ತಡಬಡ್ತಾಳೆ. ಅದಕ್ಕೆ ನಮ್ಮ ಚಿರು ಹೇಳ್ದ ಶೂ ಹಾಕೊಂಡೆಲ್ಲ ಬರಬೇಡಮ್ಮ ಅಂತೇಳಿ. ಹಾಂ ಏನಂಟಿ? ಈಚೆ ಬಂದಾದ್ಮೇಲೂ ಕೆಲವೊಂದು ರೀಲ್ಸ್ ಮಾಡ್ಕೊಂಡ್ವಿ, ಹಾಗೆ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಖುಷಿ ಕೂಡ ಆಯಿತು. ಹಾಗೆ ಅಲ್ಲಿಂದ ರಿಟರ್ನ್ ಬಸ್ಸಲ್ಲಿ ಕೆಳಗಡೆ ಬಂದ್ವಿ. ಭೂಮಿ ಮೇಲಿರೋ ಸ್ವರ್ಗ ಅಂದ್ರೂ ತಪ್ಪಾಗಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಯಾರಾದರೂ ಬರಬೇಕು ನೋಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಮಿಸ್ ಮಾಡ್ದೇ ಬಂದು ನೋಡ್ಕೊಂಡು ಹೋಗಿ. ಅಷ್ಟು ಚೆನ್ನಾಗಿದೆ, ಮನಸ್ಸಿಗೆ ಮಾತ್ರ ಒಂದೊಳ್ಳೆ ಫೀಲ್ ಕೊಡುತ್ತೆ. ಅಲ್ಲಿಂದ ಕೆಳಗಡೆ ಬಂದಾದಮೇಲೆ ಮತ್ತೆ ನಮ್ಮ ವೆಹಿಕಲಲ್ಲಿ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟು ನಾವು KRS ಹತ್ರ ಇರುವಂತಹ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ನೋಡಿ ದೇವಸ್ಥಾನ ಹತ್ರ ಬಂದ್ವಿ. ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಕೊಡಿ. ಈ ದೇವಸ್ಥಾನ ಅಂಪಾಪುರ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, KRS ಅಣೆಕಟ್ಟಿಂದ ಸುಮಾರು 5-6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ಹೇಳ್ಬೇಕಂದ್ರೆ, ಇದು ಹೊಯ್ಸಳ ವಂಶಸ್ಥರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಅಂದರೆ ಸುಮಾರು 800 ವರ್ಷಕ್ಕಿಂತ ಹಳೆಯದು. ಇದು ಮೊದಲು ಕಾವೇರಿ ನದಿ ತೀರದಲ್ಲಿತ್ತಂತೆ. KRS ಅಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂಥ ಸಮಯದಲ್ಲಿ ಇದು ಏನೋ ದೇವಸ್ಥಾನ ಮುಳುಗುವ ಅಪಾಯಕ್ಕೊಳಗಾಗಿತ್ತು ಅಂತ ಹೇಳ್ತಾರೆ. ಆದ್ದರಿಂದ ಮತ್ತೆ ಅದನ್ನು ಪುನರ್ ಸ್ಥಾಪಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಪುರಾತತ್ವ ಇಲಾಖೆಯ ಸಹಕಾರದಿಂದ ಮತ್ತೆ ಈ ದೇವಸ್ಥಾನನ 2002ರಲ್ಲಿ ಮರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದ ಕೆತ್ತನೆ ಹೊಯ್ಸಳ ಶೈಲಿಯಲ್ಲಿದೆ. ದೇವಸ್ಥಾನದ ಕೆತ್ತನೆಯಲ್ಲಿ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತದ್ದು ಶಿಲ್ಪಗಳನ್ನ ಕೆತ್ತನೆ ಮಾಡಿದೆ. ಕೃಷ್ಣಲೀಲಾ ದೃಶ್ಯಗಳು, ಗೋಪಿಕೆ ಸ್ತ್ರೀಯರು ನೃತ್ಯ ಮಾಡ್ತಾ ಇರೋದು, ಹಾಗೆ ದೇವಾನುದೇವತೆಗಳು, ಯಕ್ಷಗಂಧರ್ವರು, ಇನ್ನೂ ಅನೇಕ ಕೃತಿಗಳನ್ನ ಕೆತ್ತನೆ ಮಾಡಿದೆ. ದೇವಸ್ಥಾನದ ಒಳಗಡೆನೂ ಕೂಡ ತುಂಬ ಅನೇಕ ದೇವರುಗಳನ್ನ ಕಾಣ್ಬೋದು. ಲಕ್ಷ್ಮಿ, ರುಕ್ಮಿಣಿ, ಸತ್ಯಭಾಮ, ಬ್ರಹ್ಮ, ವಿಷ್ಣು, ಈ ಥರ ಶಿವ, ಈ ಥರ ಅನೇಕ ಚಿಕ್ಕ ಚಿಕ್ಕ ದೇವಸ್ಥಾನದ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ್ದು ಇನ್ನೊಂದು ವಿಶೇಷತೆನ ನಾವು ಗಮನಿಸಿದ್ದು ಅದೇನಪ್ಪ ಅಂತ ಅಂದರೆ, ಎಲ್ಲ ಕಡೆ ಬೋರ್ಡ್ಗಳನ್ನ ಹಾಕಿದ್ದಾರೆ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಉಂಡಿ ಕಾಸಾಗಲಿ ಅಥವಾ ಮಂಗಳಾರತಿ ತಟ್ಟೆಲಾಗಲಿ ಕಾಣಿಕೆಯನ್ನು ನಾವು ಸ್ವೀಕರಿಸಲ್ಲ, ನೀವು ಹಾಕಿರುವಂಥದ್ದು ಅಂತೇಳಿ ಬೋರ್ಡಲ್ಲೇ ದೊಡ್ಡದಾಗಿ ಹಾಕಿದ್ದಾರೆ. ಅದೊಂದು ಒಂಥರ ಅಟ್ರಾಕ್ಷನ್ ಥರ ಆಯಿತು. ಎಲ್ಲ ದೇವಸ್ಥಾನದಲ್ಲೂ ದೊಡ್ಡ ಲೀಸ್ಟ್ ಇರುತ್ತೆ, ಇಂಥ ಸೇವೆಗೆ ಇಂಥ ಅಮೌಂಟು ಅಂತೇಳಿ. ಬಟ್ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಸೊ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ. ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಹೇಗಿತ್ತು ಈ ಹಿಮದ ಗೋಪಾಲಸ್ವಾಮಿ ಟೆಂಪಲ್ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.